ಮನುಷ್ಯನನ್ನ ಅಧೋಗತಿಗೆ ತಳ್ಳುವಂತಹವುಗಳೇ ಯಾವಪ್ಪ ಅಂತಂದ್ರೆ ಅರಿಷಡ್ ವರ್ಗಗಳು. ಇವುಗಳನ್ನ ಗೆಲ್ಲಬೇಕು, ಇವುಗಳನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂತ ಹಲವಾರು ಮಹನೀಯರು ಹಲವಾರು ರೀತಿಯ ಸಾಧನೆ ಮಾಡಿದ್ರು. ಕೆಲವರು ಕಠಿಣವಾದಂತಹ ಸಾಧನೆನ ಮಾಡ್ತಾ ಹೋದ್ರು, ಇನ್ನು ಕೆಲವರು ಅತ್ಯಂತ ಸರಳವಾದ ಮಾರ್ಗವನ್ನ ಅನುಸರಿಸ್ತಾ ಹೋದ್ರು. ಅಂತಹ ಒಂದು ಪ್ರಯತ್ನವನ್ನ ದಾಸ ಸಾಹಿತ್ಯ ಕೂಡ ಮಾಡಿತು ಸ್ನೇಹಿತರೆ. ದಾಸರಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ದಾಸರು ಪುರಂದರ ದಾಸರಿರ್ಬೋದು, ಕನಕದಾಸರಿರ್ಬೋದು. ಆ ಒಂದು ದಾಸ ಪರಂಪರೆ ವಿಶೇಷವಾಗಿ ಯಾವುದರ ಬಗ್ಗೆ ಒತ್ತು ಕೊಟ್ಟು ಹೇಳಿದ್ಯಪ್ಪ ಅಂತಂದ್ರೆ, ಮನುಷ್ಯ ನೀನು ಸಾತ್ವಿಕನಾಗು. ಭಕ್ತಿ ಮಾರ್ಗದಲ್ಲಿ, ಅವಾಗೆಲ್ಲ ಭಕ್ತಿ ಮಾರ್ಗ ಜಾಸ್ತಿ ಇತ್ತಲ್ವಾ. ಸೊ ಭಕ್ತಿ ಮಾರ್ಗದಲ್ಲಿ ಇರಬೇಕಾದ್ರೆ ಮನುಷ್ಯ ಸಾತ್ವಿಕ ಭಾವದಿಂದ ಪೂಜೆ ಅರ್ಚನೆಗಳನ್ನು ಮಾಡಿದ್ರೆ ಅಲ್ಲಿ ಸಾರ್ಥಕತೆ ಅನ್ನೋದಿರುತ್ತೆ ಅನ್ನೋ ಉದ್ದೇಶದಿಂದ ಪೂಜೆ ಅರ್ಚನೆ ಮಾಡ್ತೀವಿ. ಯಾವ ರೀತಿ ಮಾಡ್ತೀವಿ? ನಿಷ್ಕಾಮ್ಯವಾಗಿ ಮಾಡ್ತೀವ, ಅಲ್ಲಿಯೂ ಕೂಡ ಕಾಮ್ಯ ಭಾವನೆ ಇರುತ್ತೆ. ಕಾಮನೆ ಅಂತಂದ್ರೆ ಏನು? ಬಯಕೆ, ಬೇಡಿಕೆಗಳು. ಅರೆ ಭಗವಂತ, ನನಗಿದು ಕಡಿಮೆ ಇದೆ, ಇದನ್ನ ಕೊಡು. ನನಗಿದ್ರ ಕೊರತೆ ಇದೆ, ಇದನ್ನ ಕೊಡು. ಮನುಷ್ಯ ಹುಟ್ಟಿ ಸಾಯೋವರೆಗೆ ಬರೀ ಬೇಡ್ತಾನೆ ಹೋಗ್ತಾನೆ. ಬೇಡಿದ್ದು ಸಿಕ್ಕಾಗ ಅದನ್ನು ಅನುಭವಿಸಿ ಅದರ ಜೊತೆಗೆ ಸಂತೃಪ್ತಿಯಿಂದ ಇರುವಂತಹ ಕಲೆ ಗೊತ್ತಿಲ್ಲ ಮನುಷ್ಯನಿಗೆ. ಅದನ್ನೇ ದಾಸರು ಹೇಳ್ತಾ ಹೋದ್ರು. ಸುಮಾರು 1447 1539 ಈ ಮಧ್ಯದ ಕಾಲದಲ್ಲಿ ವಿಜಯನಗರದ ಆಸ್ಥಾನದಲ್ಲಿ ಶ್ರೀ ವ್ಯಾಸರಾಯರು ಗುರುವಿನ ಸ್ಥಾನದಲ್ಲಿ ಇರ್ತಾರೆ. ಆ ರಾಜನಿಗೆ ವ್ಯಾಸರಾಯರು ಗುರುಬೋಧೆಯನ್ನು ಕೊಡ್ತಾ ಅವರ ಆಸ್ಥಾನದಲ್ಲಿ ಇರ್ತಾರೆ. ಅವರ ಕಾಲಕ್ಕೆ ಹಲವಾರು ಜನ ಸಾಧಕರಿದ್ರು. ಪುರಂದರದಾಸರು ಇದ್ರು. ಕನಕ ಅನ್ನುವಂಥ ಒಬ್ಬ ಅತ್ಯಂತ ಸಾಧಾರಣ ವ್ಯಕ್ತಿಯವರು, ಒಬ್ಬ ಕೆಲಸ ಮಾಡುವಂತಹ ವ್ಯಕ್ತಿ. ಅವರಿಗೆ ಅಪಾರವಾದಂತಹ ಅಚಲವಾದಂತಹ ಭಕ್ತಿ ಶ್ರೀಹರಿ ಮೇಲೆ. ಅವನನ್ನು ಕಾಣಬೇಕಲ್ಲ, ಯಾಕಂದ್ರೆ ಸ್ವಲ್ಪ ಜಾತಿಯಿಂದ ಸ್ವಲ್ಪ ಕೆಳಮಟ್ಟದಲ್ಲಿ ಇರ್ತಾರೆ. ಅವನ್ನ ಒಳಗಡೆ ಹೋಗೋದಕ್ಕೆ ಅಲ್ಲಿರ್ತಕ್ಕಂತಹ ಪಂಡಿತರು ಬಿಡ್ತಾ ಇರೋದಿಲ್ಲ. ಆದರೂ ಕೂಡ ಅವರು ಸದಾವಕಾಲ ಶ್ರೀಮನ್ ನಾರಾಯಣನ ಚಿಂತನೆಯಲ್ಲಿ ಇರ್ತಾರೆ. ಅವರನ್ನೇ ಪೂಜಿಸ್ತಾ ಇರ್ತಾರೆ, ಆರಾಧಿಸ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ತೆಗೆದುಕೋ ನೀ ಕೊಟ್ಟ ವಸ್ತ್ರ ವಿಲಾಸ, ಈ ಬಟ್ಟೆ ಈ ಶರಾಯಿ, ಈ ಭಗ್ನ ಜೋಪಡಿಯು ನಿನ್ನನೆ ಬತ್ತಲಾಗದೆ ಬಯಲು ಸಿಕ್ಕುವುದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಬೆತ್ತಲೆ ಆಗ್ಬೇಕು. ಬೆತ್ತಲೆ ಅಂತಂದ್ರೆ ಏನು? ನಮ್ಮಲ್ಲಿರ್ತಕ್ಕಂತಹ ಮಾಯಾ ವಿಕಾರಗಳು, ಕಾಮ ವಿಕಾರಗಳು, ಮನೋವಿಕಾರಗಳು ಎಲ್ಲವನ್ನು ಬಿಟ್ಟಾಗ ಪರಿಶುದ್ಧರಾಗ್ತೀವಿ. ಆ ಪರಿಶುದ್ಧ ಭಾವ ನಮ್ಮನ್ನೆಲ್ಲಿ ಕರ್ಕೊಂಡು ಹೋಗುತ್ತೆ? ಶ್ರೀಹರಿಯ ದರ್ಶನ ಮಾಡಿಸುತ್ತೆ. ಈ ಒಂದು ಸಂದರ್ಭ ಬರುತ್ತೆ ಮಾಸ್ಟರ್ಸ್ ಅಲ್ಲಿ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮುಖ್ಯವಾಗಿ ಮನುಷ್ಯನನ್ನ ಎಷ್ಟೇ ಎತ್ತರಕ್ಕೆ ಹೋದ್ರೂ ಅವನನ್ನ ಕುಗ್ಗಿಸ್ತಾ ಇರೋದು ಯಾವುದಪ್ಪ ಅಂದ್ರೆ ಅಹಂಕಾರ ಅನ್ನೋದು ಮನುಷ್ಯನನ್ನ ಒಂದು ಸಾಸಿವೆ ಕಾಳಷ್ಟು ಅಹಂಕಾರ ಬಂದ್ರೆ ಸಾಕು, ಮನುಷ್ಯ ಕೆಳಗೆ ಹೋಗ್ಬಿಡ್ತಾನೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ರಾವಣ ಎಷ್ಟು ದೊಡ್ಡ ಭಕ್ತ, ಅವನು ಶಿವಭಕ್ತ ಅಲ್ವಾ? ಎಷ್ಟು ದೊಡ್ಡ ಭಕ್ತ, ಆತ್ಮಲಿಂಗವನ್ನೇ ಪಡೆದುಕೊಂಡಿದ್ದ ಶಿವನಿಂದ. ಏನಾಯ್ತು? ನಾನು ಎಲ್ಲವನ್ನ ಗೆಲ್ತೀನಿ. ನೋಡಿ, ಈ ಅಹಂ ಅನ್ನೋದು ಎಲ್ಲಾ ರೀತಿಯಲ್ಲಿ ನಮ್ಮನ್ನ ಆವರಿಸ್ಬಿಡುತ್ತೆ. ಹೆಣ್ಣಿನ ಮೋಹ ಇರ್ಬೋದು, ಹೊನ್ನಿನ ಮೋಹ ಇರ್ಬೋದು, ಯಾವುದೇ ಒಂದು ವಸ್ತುವನ್ನ ಇರ್ಬೋದು, ಅದನ್ನ ಪಡ್ಕೊಂಡ ನಂತರ ನಾನು ಪಡೆದುಕೊಂಡೆ, ಇದು ನನ್ನ ಸ್ವತ್ತಾಯ್ತು ಅಂತ ಅಹಂ ಮೆರೆಯೋದಕ್ಕೆ ಶುರು ಮಾಡುತ್ತೆ. ಆ ರೀತಿ ಅಹಂಕಾರ ರಾವಣಿಗೆ ಬಂದಿತ್ತು. ಅವನು ಒಂದು ವ್ರತವನ್ನ ಮಾಡ್ತಾ ಇದ್ದ, ಪರಸ್ತ್ರೀ ವಿರತಿ ವ್ರತ ಅಂತ ಮಾಡ್ತಾ ಇದ್ದ. ಅಂದ್ರೆ ಪರಸ್ತ್ರೀಯನ್ನ ಯಾವಾಗ ಅವನು ನೋಡ್ತಾನೋ ಅವಾಗ ಅವನ ಅಂತ್ಯ ಅನ್ನೋದು ಇರುತ್ತೆ. ಅವನು ಸೀತಾಮಾತೆ ಮೇಲೆ ಮೋಹಿಸ್ತಾನೆ. ಆ ಮೋಹ ಏನಾಗುತ್ತೆ? ಅಹಂಕಾರವಾಗಿ ಮಾರ್ಪಾಟಾಗುತ್ತೆ. ನಾನು ಸರ್ವೇಶ್ವರ, ಶಿವನನ್ನೇ ನಾನು ಒಲಿಸ್ಕೊಂಡಿದ್ದೀನಿ, ನನ್ನನ್ನ ಮೀರಿಸೋರು ಯಾರೂ ಇಲ್ಲ. ಶ್ರೀರಾಮಚಂದ್ರ ಯಾರು? ನಾರಾಯಣನ ಒಂದು ಅವತಾರ ಅಲ್ವಾ? ಅವನನ್ನು ಕೂಡ ಧಿಕ್ಕರಿಸಿ ಲಕ್ಷ್ಮೀ ಸ್ವರೂಪಿಣಿಯಾದಂತಹ ಆ ಸೀತೆಯನ್ನ ಒರೆಸೋದಕ್ಕೆ ರಾವಣ ಹಂಬಲಿಸ್ತಾನೆ. ನೋಡಿ, ಅಹಂಕಾರದ ಪರಾಕಾಷ್ಠೆ ಹೇಗಿರುತ್ತೆ. ತನ್ನಲ್ಲಿರ್ತಕ್ಕಂತಹ ದೈವತ್ವ, ಶಿವನನ್ನೇ ಒಲಿಸ್ಕೊಂಡ ಆತ್ಮಲಿಂಗವನ್ನು ಪಡ್ಕೊಂಡಿದ್ದಂತಹ ರಾವಣನಿಗೆ ಅಹಂಕಾರ ಬಂದಾಗ ಅವನ ಅಂತ್ಯ ಹೇಗಾಯ್ತು ನಮ್ಗೆಲ್ರಿಗೂ ಗೊತ್ತು. ಸಾತ್ವಿಕ ಕಳೆ ಇತ್ತಪ್ಪ ಅಂತಂದ್ರೆ ಅವನು ಆ ರೀತಿ ಮರಣ ಹೊಂತ ಇರಲಿಲ್ಲ. ಆದ್ರೆ ಅಹಂಕಾರ ಅವನನ್ನ ಆ ರೀತಿ ಮಾಡ್ತು. ಅಷ್ಟೇ ಯಾಕೆ,
ಈ ಒಂದು ಮಹಾಭಾರತದ ಸಮಗ್ರ ಕಥನವನ್ನು ನಾವು ಕೇಳ್ತಾ ಹೋದಾಗ ಕೌರವರೆಲ್ಲರೂ ಕೂಡ ಅಹಂಕಾರದಲ್ಲಿ ಇದ್ರು. ಅಹಂಕಾರ, ನನಗಿನ್ನೂ ಬೇಕು, ನಾನು ಅವ್ರ ಮೇಲೆ ನಾನು ಅಧಿಕಾರಶಾಹಿತ್ವವನ್ನು ನಾನು ಪಡ್ಕೋಬೇಕು, ಅವ್ರು ನನ್ನ ಅಧೀನದಲ್ಲೇ ಇರಬೇಕು. ಪಾಂಡವರು ನಾನು ಎಷ್ಟು ಕೊಡ್ತೀನಿ ಅಷ್ಟು ಕೊಟ್ಟ ಜಾಗದಲ್ಲಿ ಅವ್ರು ಇರಬೇಕು. ಹಸ್ತಿನಾಪುರವನ್ನು ಕೊಟ್ಟರು. ಏನು, ನಾನು ಸೂಜಿಯ ಮೊನೆಯಷ್ಟು ಜಾಗವನ್ನು ಕೂಡ ಅವ್ರಿಗೆ ಕೊಡಲ್ಲ ಅಂತ ಹೇಳ್ದ ದುರ್ಯೋಧನ. ಕೌರವರ ಒಬ್ಬ ಮುಖಂಡ ದುರ್ಯೋಧನ ಹೇಳ್ದ, ಪಾಂಡವರಿಗೆ ನಾನು ಸೂಜಿ ಮೊನೆಯಷ್ಟು ಜಾಗವನ್ನು ಕೊಡಲ್ಲ. ಸೂಜಿ ಮೊನೆ ಅಂದ್ರೆ ಗೊತ್ತಾ ಮಾಸ್ಟರ್ಸ್? ಸೂಜಿ ಮೊನೆ ಇರುತ್ತೆ ನೋಡಿ, ಅದ ಮೇಲೆ ಎಷ್ಟು ಜಾಗ ಇರುತ್ತೆ ಅಷ್ಟು ಜಾಗವನ್ನು ಸಹ ನಾನು ಪಾಂಡವರಿಗೆ ಕೊಡಲ್ಲ. ನಾನು ಕಾಂಡವನವನ್ನು ಕೊಡ್ತೀನಿ, ಅವ್ರಿಗೆ ಬೇಕಾದ್ರನ್ನ ತಗೊಳ್ಳಿ ಅಂತ ಹೇಳ್ತಾರೆ. ನೋಡಿ ಅಹಂಕಾರ ಹೇಗಿರುತ್ತೆ. ಇಷ್ಟೆಲ್ಲ ಅಹಂಕಾರಗಳು, ಎಲ್ಲ ರೀತಿಯ ಅಹಂಕಾರಗಳು ಮನುಷ್ಯನನ್ನ ಸುತ್ತಿ 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 ಏನ್ ಮಾಡ್ತಾ ಇದೆ, ಕೆಳಗಡೆ ಎಳಿತಾ ಇದೆ. ಮೇಲೆ ಹೋಗೋದು, ಶ್ರೀಮನ್ನಾರಾಯಣ ಹತ್ರ ಹೋಗೋದಕ್ಕೆ ಬಿಡ್ತಾ ಇಲ್ಲ. ವ್ಯಾಸರಾಯರು ಹೇಳ್ತಾ ಇದ್ದಾರೆ, ಯಾರು ಹೋಗ್ತಾರೆ ವೈಕುಂಠಕ್ಕೆ, ಯಾರಿಗೆ ಮೋಕ್ಷ ಆಗುತ್ತೆ, ಯಾರು ಮೋಕ್ಷವನ್ನು ಹೊಂದಬಹುದು, ಮೋಕ್ಷ ಅಂದ್ರೆ ಮುಕ್ತಿ, ಯಾರು ಮುಕ್ತಿಯನ್ನು ಹೊಂದಬಹುದು ಅಂತ ಒಂದು ಸಂದರ್ಭದಲ್ಲಿ ಬಹಳ ಚೆನ್ನಾಗಿ ವಿವರಿಸ್ತಾ ಹೋಗ್ತಾರೆ. ಆಗ ಅಲ್ಲಿ ಪುರಂದರದಾಸರು ಸಹ ಇದ್ರು, ಸಾಕಷ್ಟು ವೇದಗಳನ್ನ ಅಧ್ಯಯನ ಮಾಡಿದವರು ಇದ್ರು, ಪಂಡಿತರಿದ್ರು, ಪಾಮರರಿದ್ರು, ಎಲ್ಲರೂ ಇದ್ರು. ಅಲ್ಲಿ ಕೇಳ್ತಾರೆ ವ್ಯಾಸರಾಯರು, ಏನಪ್ಪ ಇಲ್ಲಿ ಇದ್ದಂತಹ ಸಭೆಯಲ್ಲಿ ಯಾರಾದರೂ ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡ್ಬೋದಾ? ಏನ್ ಕೇಳ್ತಾರೆ ವ್ಯಾಸರಾಯರು ಅಂದ್ರೆ, ಇಲ್ಲಿರೋರು ಯಾರಾದ್ರೂ ಒಬ್ರು ವೈಕುಂಠಕ್ಕೆ ಹೋಗ್ಬೋದಾ? ವೈಕುಂಠ ಅಂತಂದ್ರೆ ನಾವು ಮುಕ್ತಿ ಅಂತ ತಿಳ್ಕೊಂಡ್ಬಿಡೋಣ. ಯಾರಿಗೆ ಮುಕ್ತಿ ಸಿಗುತ್ತೆ, ಯಾರು ಮೋಕ್ಷವನ್ನ ಪಡ್ಕೋಬಹುದು, ಯಾರು ಯೋಗ್ಯರಾಗಿದ್ದಾರೆ ಅನ್ನೋ ಪ್ರಶ್ನೆ ಬರುತ್ತೆ. ಹಾಗೆಲ್ಲ ಸತ್ಸಂಗ ನಡೆದಿರೋ ಕಾಲಕ್ಕೆ ಇಂಥದ್ದೇ ನಡೀತಾ ಇತ್ತು ಸ್ನೇಹಿತರೆ. ಯಾರು ಯಾವ ಮಟ್ಟದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಚರ್ಚೆ ನಡೀತಾ ಇತ್ತು. ಆಗ ಅಲ್ಲಿ ಹಲವಾರು ಜನ ವಿದ್ವಾಂಸರು ಇರ್ತಾರೆ. ಹಯಗ್ರೀವಾಚಾರ್ಯ ಇರ್ತಾರೆ, ಶೇಷಾಚಾರ್ಯರು ಇರ್ತಾರೆ, ಮಾಧವಾಚಾರ್ಯರು ಇರ್ತಾರೆ, ಪುರಂದರದಾಸರು ಇರ್ತಾರೆ, ಇನ್ನೂ ಹಲವಾರು ಪಂಡಿತರು ಇರ್ತಾರೆ, ಭೀಮಾಚಾರ್ಯರು ಇರ್ತಾರೆ. ಒಬ್ಬೊಬ್ಬರನ್ನಾಗಿ ಕೇಳ್ತಾ ಹೋಗ್ತಾರೆ ವ್ಯಾಸರಾಯರು, ಏನಪ್ಪ ನೀನು ಇಷ್ಟೆಲ್ಲ ವೇದಶಾಸ್ತ್ರವನ್ನ ನೀನು ಓದಿದೆಯಲ್ಲ, ಯಾರು ವೈಕುಂಠಕ್ಕೆ ಹೋಗ್ಬೋದು ಅಂತ ಹೇಳ್ತಾರೆ. ಅದನ್ನ ಹೇಗೆ ಹೇಳಕ್ಕಾಗತ್ತೆ? ಯಾವ ಶಾಸ್ತ್ರದಲ್ಲೂ ಕೂಡ ಅದನ್ನ ಬರ್ದೇ ಇಲ್ಲ, ವೈಕುಂಠಕ್ಕೆ ಇಂಥವರೇ ಹೋಗ್ತಾರೆ ಅನ್ನೋದನ್ನ ಬರ್ದಿಲ್ಲ, ನನ್ನಿಂದ ಅದನ್ನ ಹೇಳಕ್ಕಾಗಲ್ಲ ಅಂತ ಯಾರು ಹೇಳ್ತಾರೆ? ಹಯಗ್ರೀವಾಚಾರ್ಯ ಹೇಳ್ತಾರೆ. ಮುಂದೆ ಮತ್ತೊಬ್ಬರನ್ನ ಕೇಳ್ತಾರೆ, ಏನಪ್ಪ ನೀನು ಉತ್ತರಿಸ್ಬೋದಾ, ಯಾರು ಮೋಕ್ಷವನ್ನು ಹೊಂದಬಹುದು, ಯಾರು ವೈಕುಂಠಕ್ಕೆ ಹೋಗ್ಬೋದು ಅಂತ ಕೇಳಿದಾಗ, ಏನೋ ಗೊತ್ತಿಲ್ಲ, ನಾನು ಹೇಳ್ತಕ್ಕಂತಹ ಪುರಾಣಗಳಲ್ಲಿ ಇದ್ರ ಬಗ್ಗೆ ಕೇಳಿಲ್ಲ, ನಾನು ಇದ್ರ ಬಗ್ಗೆ ಬಂದೇ ಇಲ್ಲ, ಯಾರು ವೈಕುಂಠಕ್ಕೆ ಹೋಗ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಆಗ ಇಲ್ಲಿದ್ದು ಯಾರಿಗೂ ಈ ಉತ್ತರ ಗೊತ್ತಾಗ್ತಾ ಇಲ್ಲ. ಬರೀ ಪಂಡಿತರಷ್ಟೇ ಅಲ್ಲದೆ ಪಾಮರರು ಕೂಡ ಉತ್ತರಿಸಬಹುದು ಅಂತ ವ್ಯಾಸರಾಯರು ಹೇಳ್ತಾರೆ. ಆಗ ಅಲ್ಲಿದ್ದಂಥ ಪಂಡಿತರಿಗೆ ಕೋಪ ಬರುತ್ತೆ. ಏನು ಗುರುಗಳೇ, ನಮ್ಮಂತಹ ವೇದಾಂತ ಪಂಡಿತರು ಶಾಸ್ತ್ರವನ್ನ ಕರಗತ ಮಾಡ್ಕೊಂಡಿದ್ದೀವಿ, ಕಂಠಪಾಠ ಮಾಡ್ಕೊಂಡಿದ್ದೀವಿ, ನಮಗೆ ಅಂತಹ ಒಂದು ಪ್ರಶ್ನೆಗೆ ಉತ್ತರ ಕೊಡಕ್ಕಾಗ್ತಿಲ್ಲ ಅಂದಮೇಲೆ ಪಾಮರರು ಹೇಗೆ ಕೊಡ್ತಾರೆ? ಪಾಮರರಿಗೆ ಅದು ಸಾಧ್ಯವಾ ಅಂತ ಕೇಳ್ತಾರೆ. ನೋಡೋಣ ಅಂತ ಎಲ್ಲರನ್ನ ಕೇಳ್ತಾ ಬಂದಾಗ ಅಲ್ಲಿ ಕನಕದಾಸರು ಕೂಡ ಇರ್ತಾರೆ. ಕನಕ ಇಲ್ಲಿ ಬಾ ಅಂತ ಕರೀತಾರೆ ವ್ಯಾಸರಾಯರು. ನೀವು ಈ ಪ್ರಶ್ನೆಗೆ ಉತ್ತರಿಸ್ಬೋದಾ ಅಂತ ಕೇಳ್ತಾರೆ. ಆಗ ಕನಕದಾಸರು ಅತ್ಯಂತ ಸಾತ್ವಿಕ ಸ್ವಭಾವದವರು. ಅಂದ್ರೆ ಅಹಂಕಾರದ ಒಂದು ಸಾಸಿವೆ ಕಾಳಷ್ಟು ಅಂಶ ಅವರಲ್ಲಿ ಇರಲಿಲ್ಲ. ಬಾ ನೀನು ಹೀಗೆ ಮುಂದೆ ಬಾ ಅಂತ ಕೇಳ್ತಾರೆ. ಆಗ ಎಲ್ಲ ಅಲ್ಲಿದ್ದಂಥ ಪಂಡಿತರಿಗೆ, ಪುರೋಹಿತರಿಗೆ ಸ್ವಲ್ಪ ಕಸಿವಿಸಿ ಆಗುತ್ತೆ. ಏನು ಇವನನ್ನ ಕರಿತಾ ಇದ್ದಾರೆ, ಇವನಿಗೆ ವೇದ ಗೊತ್ತಿಲ್ಲ, ಶಾಸ್ತ್ರ ಗೊತ್ತಿಲ್ಲ, ಪಾಂಡಿತ್ಯ ಅಂತೂ ಮೊದಲೇ ಇಲ್ಲ, ಇವನು ಇಂತಹ ಪ್ರಶ್ನೆಗೆ ಹೇಗೆ ಉತ್ತರ ಕೊಡ್ಬೋದು ಅಂತ ಎಲ್ಲರಲ್ಲೂ ಗೊಂದಲ ಆಗುತ್ತೆ. ಬರ್ತಾರೆ ಕನಕ ಬಾಯ್ ಹೇಗೆ ಅಂತ ಕರೆದಾಗ ವ್ಯಾಸರಾಯರ ಹತ್ರ ಅವರು ಬರ್ತಾರೆ. ಬಂದ ನಂತರ ಈ ಪ್ರಶ್ನೆಗೆ ಉತ್ತರ ನನ್ನಲ್ಲಿ ಇದೆಯಾ, ತಾವು ಅಪ್ಪನೇ ಕೊಟ್ರೆ ನಾನು ಹೇಳ್ತೀನಿ, ಯಾರು ಕೂಡ ಇದನ್ನ ವ್ಯಕ್ತಿಗತವಾಗಿ ತಗೋಬಾರ್ದು, ನಾನು ಯಾವ ವ್ಯಕ್ತಿಯನ್ನ ಅವಮಾನಿಸೋದಕ್ಕೆ ನಾನು ಹೇಳ್ತಿಲ್ಲ, ಆದರೆ ನಾನು ತಿಳ್ಕೊಂಡಿರುವಂಥ ಉತ್ತರವನ್ನು ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಸರಿ, ಹಾಗಾದ್ರೆ ಇಲ್ಲಿರ್ತಕ್ಕಂತಹ ಹಯಗ್ರೀವಾಚಾರ್ಯರು ಅತ್ಯಂತ ಶ್ರೇಷ್ಠತಮರು, ಪಂಡಿತರು, ಎಲ್ಲ ವೇದಗಳನ್ನು ಕರಗತ ಮಾಡ್ಕೊಂಡಿದ್ದಾರೆ, ಅವರು ವೈಕುಂಠಕ್ಕೆ ಹೋಗ್ಬೋದಾ, ಅವರಿಗೆ ಮೋಕ್ಷ ಸಿಗ್ಬೋದಾ ಅಂತ ಕೇಳಿದಾಗ ಕನಕದಾಸರು ಇಲ್ಲ ಅಂತ ಹೇಳ್ತಾರೆ. ಅವರಿಗೆ ತುಂಬ ಪೆಟ್ಟಾಗುತ್ತೆ. ನಾನು ಶಾಸ್ತ್ರವನ್ನ ಕರಗತ ಮಾಡ್ಕೊಂಡಿದ್ದೀನಿ,
ನನಗೇ ಮೋಕ್ಷ ಇಲ್ಲ ಅಂತ ಹೇಳ್ತಾನಲ್ಲ ಅಂತ ಕೋಪ ಬರುತ್ತೆ, ಸುಮ್ಮನಾಗ್ತಾರೆ. ಮುಂದೆ ಭೀಮಾಚಾರ್ಯರು ಅವ್ರೇನಪ್ಪ ಅಂದರೆ ಸಕಲ ಶಾಸ್ತ್ರಗಳನ್ನು ಓದಿ ನಿತ್ಯವಾದನ ಪಠನ ಮಾಡ್ತಾ ಇರ್ತಾರೆ. 4-5 ಬಾರಿ ತೀರ್ಥಯಾತ್ರೆಯನ್ನು ಮಾಡಿರ್ತಾರೆ. ಗಂಗಾ ಸ್ನಾನವನ್ನು ನಿತ್ಯವೂ ಮಾಡ್ತಾ ಇರ್ತಾರೆ. ಏನು ಇವರು ಹೋಗ್ತಾರಾ ವೈಕುಂಠಕ್ಕೆ? ಇವರಿಗೆ ಮೋಕ್ಷ ಸಿಗುತ್ತಾ ಅಂತ ಕೇಳಿದಾಗ ಕನಕನ ಉತ್ತರ ಇರುತ್ತೆ, ಇವರಿಗೂ ಕೂಡ ವೈಕುಂಠ ಇಲ್ಲ, ಇವರಿಗೂ ಮೋಕ್ಷ ಸಾಧನೆ ಇಲ್ಲ ಅಂತ ಹೇಳ್ತಾರೆ. ಹೀಗೆ ಎಲ್ಲರನ್ನ ಕೇಳ್ತಾರೆ. ಮಾಧವಾಚಾರ್ಯರ ಬಗ್ಗೆ ಕೇಳ್ತಾರೆ, ಅಲ್ಲಿರೋದಂಥ ಎಲ್ಲ ಆಚಾರ್ಯರ ಬಗ್ಗೆ, ಎಲ್ಲ ಪಂಡಿತರ ಬಗ್ಗೆ ಇವ್ರು ಹೋಗ್ತಾರ ಅಂತ ವ್ಯಾಸರಾಯರು ಕೇಳ್ತಾನೆ ಇರ್ತಾರೆ. ಆಯ್ತಪ್ಪ, ಕೊನೆಗೆ ಪುರಂದರದಾಸರು ಪಾಂಡುರಂಗನ ಆಪ್ತ ಶಿಷ್ಯ, ಪಾಂಡುರಂಗನನ್ನ 24 ಗಂಟೆ ನೀನೇ ಸರ್ವಸ್ವ ಅಂತ ಅವರು ಆರಾಧಿಸ್ತಾ ಇದ್ದಾರೆ, ಅವರು ಹೋಗ್ಬೋದಾ ಅಂತ ಕೇಳ್ತಾರೆ. ಆಗ ನಂದು ತಪ್ಪಾಗ್ಬೋದು, ನಾನು ಹೇಳಿರುವಂಥ ಉತ್ತರ ತಪ್ಪು ಅನಿಸ್ಬೋದು, ಆದರೆ ಇವರು ಕೂಡ ಹೋಗಲ್ಲ, ಇವರು ಕೂಡ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಪುರಂದರದಾಸರಿಗೆ ಗೊತ್ತು ಯಾಕೆ ಅವ್ರು ಆ ಥರ ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತು. ನಂತರ ಕೊನೆಗೆ ಕೇಳ್ತಾರೆ ವ್ಯಾಸರಾಯರು, ಏನಪ್ಪ ಕನಕ, ನಾನು ಹೋಗ್ಬೋದಾ ಅಂತ ಕೇಳಿದಾಗ, ನನ್ನದು ತಪ್ಪಾಗುತ್ತೆ ಗುರುಗಳೇ, ನನ್ನ ಕ್ಷಮೆ ಮಾಡಿ ಅಂತ ಹೇಳ್ತಾ ಏನು ಮಾಡ್ತಾರೆ, ತಾವು ಸಹಿತ ಇಲ್ಲ, ಹೋಗೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಯಾರು ಹೋಗ್ಬೋದು? ನೀನು ಹೋಗ್ತೀಯಾ ಹಾಗಾದರೆ ಅಂತ ಕೇಳ್ತಾರೆ. ನೀನು ಹೋಗ್ತೀಯಾ ಅಂತ ಕೇಳಿದಾಗ ಕನಕ ಏನು ಹೇಳ್ತಾರೆ, ಆಗ ಅವ್ರೇನು ಹೇಳ್ತಾರೆ, ಸ್ವಲ್ಪ ಯೋಚನೆ ಮಾಡಿಬಿಟ್ಟು ನಾನು ಹೋದರೆ ಹೋದೇನು ಅಂತ ಹೇಳ್ತಾರೆ. ನಾನು ಹೋದರೆ ಹೋದೇನು. ಎಲ್ರಿಗೂ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಎಷ್ಟು ಕೋಪ ಅಂದರೆ ಕನಕನನ್ನ ಕಟ್ಟಿ ಹೊಡಿಬೇಕು. ಇಂತಹ ಎಲ್ಲ ಪಂಡಿತರನ್ನ ಅಷ್ಟೇ ಯಾಕೆ ಗುರುಗಳನ್ನ ಅವಮಾನಿಸ್ತಾ ಇದ್ದಾನೆ. ವ್ಯಾಸರಾಯರು ಅಂತಂದ್ರೆ ಸಾಕ್ಷಾತ್ ಶ್ರೀಮನ್ನಾರಾಯಣನ್ನ ಅವರು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೆ, ಅಂಥವರೇ ವೈಕುಂಠಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳ್ತಿದ್ದಾನಲ್ಲ, ಇವನು ಎಂತಹ ದುರಾಚಾರಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕನಕದಾಸರನ್ನ ತೆಗಳೋದಕ್ಕೆ ಶುರು ಮಾಡ್ತಾರೆ, ಬೈಯೋದಕ್ಕೆ ಶುರು ಮಾಡ್ತಾರೆ. ಆಗ ಪುರಂದರದಾಸರು ಹೇಳ್ತಾರೆ, ಅಯ್ಯೋ ಮೂಢಾತ್ಮರೇ, ಅವನು ಹೇಳ್ತಾ ಇರೋದು ಹಳೆಗನ್ನಡ ಅಲ್ಲ, ಸಂಸ್ಕೃತ ಅಲ್ಲ, ತಿಳಿಯಾದ ಕನ್ನಡ ಇದೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಹೋದರೆ ಹೋದೇನು, 3 ಶಬ್ದ, ಇದರಲ್ಲಿ ವೈಕುಂಠನೇ ಇದೆ ಅಂತ ಹೇಳ್ತಾರೆ, ಇದರಲ್ಲಿ ಮೋಕ್ಷನೇ ಇದೆ. ಏನು ನಾನು ಅಂದರೆ ನಾನು, ನನ್ನದು ಅಹಂಕಾರ ಅನ್ನುವಂತಹ ಭಾವ ಹೋಯ್ತಪ್ಪ ಅಂದರೆ ನಾನು ಹೋಗ್ತೀನಿ. ನಾನು ಹೋದರೆ ಹೋದೇನೋ, ನಾನು ಇದ್ದರೆ ಇದ್ದೇನೋ. ನಾನು ಅಂದರೆ ನಾನಲ್ಲ, ವಿಶಾಲಾಕ್ಷಿ ಅಲ್ಲ, ನಾನು ಅಂದರೆ ನನ್ನತನ, ಅಹಂಕಾರ, ನಾನೇ ಹೆಚ್ಚು, ನಾನು ಹೇಳಿದ್ದೆ ಫೈನಲ್ಲು, ಎಲ್ಲರೂ ನನ್ನ ಮಾತೇ ಕೇಳಬೇಕು, ನಾನು ಹೇಳ್ದಂಗೆ ನಡಿಬೇಕು. ಇದು ಅಹಂಕಾರ. ಇಂತಹ ಅಹಂಕಾರ ಇತ್ತು ಅಂತಂದರೆ ಅವರು ಹೋಗಲ್ಲ, ಆ ಅಹಂಕಾರ ಇಲ್ಲದವರು ಹೋಗ್ತಾರೆ ಅನ್ನೋ ಮಾತನ್ನ ಕನಕ ಹೇಳಿರ್ತಾನೆ. ಆದರೆ ಅದನ್ನು ಪುರಂದರದಾಸರು ತಿಳಿಯಾದ ರೀತಿಯಲ್ಲಿ, ಸರಿಯಾದ ರೀತಿಯಲ್ಲಿ ಅರ್ಥೈಸ್ತಾರೆ. ಆವಾಗ ಎಲ್ರಿಗೂ ಒಂದು ರೀತಿಯ ದಂಗು ಬಡ್ದಂಗೆ ಆಗುತ್ತೆ, ಹೌದಲ್ಲ ಮಾಸ್ಟರ್ಸ್? ಅತಿಯಾದ ಜ್ಞಾನ ಸಂಗ್ರಹಣೆ ಕೂಡ ಅಹಂಕಾರಕ್ಕೆ ಈಡು ಮಾಡುತ್ತೆ. ಅತಿಯಾಗಿ ಜ್ಞಾನ ಸಂಗ್ರಹ ಮಾಡ್ಕೊಂಡು ನಾನೆಲ್ಲ ಪಡ್ಕೊಂಡಿದ್ದೀನಿ, ನನಗೆ ಎಲ್ಲ ಗೊತ್ತು. ಭಗವದ್ಗೀತೆ ಶ್ಲೋಕಗಳನ್ನು ಕಂಠಸ್ಥ ಮಾಡಿದ್ರೆ ಉಪಯೋಗ ಇಲ್ಲ ಸ್ನೇಹಿತರೆ. ಒಂದೇ ಒಂದು ಶ್ಲೋಕವನ್ನು ಅಳವಡಿಸ್ಕೊಂಡ್ರೆ ಅದಕ್ಕೆ ಅರ್ಥ ಇರುತ್ತೆ. ಒಂದೇ ಶ್ಲೋಕ ಅಳವಡಿಸ್ಕೊಂಡು ಇಡೀ ಜೀವನದುದ್ದಕ್ಕೂ ಜೀವಿಸಿದ್ರೆ ಮೋಕ್ಷ ಕಟ್ಟಿಟ್ಟ ಬುತ್ತಿ. ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತ ಉದ್ದಕ್ಕೂ ಹೇಳ್ತಾನೆ ಬಂದರು, ನಾನು ತಿಳ್ಕೊ, ನೀವ್ಯಾರೂ ಸಾಮಾನ್ಯರಲ್ಲ, ಯಾಕೆ ದ್ವೇಷ ಮಾಡ್ತೀರಾ? ಸಹೋದರರು ನೀವು, ಸಹೋದರ ಆ ಭಾವನೆ ನಿಮ್ಮಲ್ಲಿಲ್ಲ. ದ್ವೇಷ, ಅಸೂಯೆ, ಇದರಿಂದ ನೀವೇನು ಪಡ್ಕೋತಿದ್ದೀರಾ? ಇಷ್ಟೆಲ್ಲ ಸಂಪತ್ತನ್ನು ನೀವು ಪಡ್ಕೊಂಡು ಹೋಗ್ತೀರಾ? ಇಲ್ಲ, ಎಲ್ಲವನ್ನ ಇಲ್ಲೇ ಬಿಟ್ಟು ಹೋಗ್ತೀರಾ? ಎಚ್ಚೆತ್ತುಕೊಳ್ಳಿ. ಯಾರು ಅವ್ರ ಮಾತನ್ನ ಕೇಳಿಲ್ಲ. ಕೊನೆಗೆ ಅರ್ಜುನ ಮಾತ್ರ ಒಬ್ರು ಕೇಳಿದ್ರು, ತಪಸ್ವಿ ಭ್ಯೋದಿಕ್ಯೋ ತವಚ ಅರ್ಜುನ ತಸ್ಮಾತ್ ಯೋಗಿ ಭವ ಅರ್ಜುನ. ಅವನೊಬ್ಬ ಕೇಳಿದ ಅರ್ಜುನ. ಅವಾಗ ಅವನಲ್ಲಿದ್ದಂತಹ ಅಹಂಕಾರ ಎಲ್ಲ ಹೋಯ್ತು, ಸಾತ್ವಿಕ ಭಾವ ಬಂತು. ಎಲ್ಲಿ ಸಾತ್ವಿಕ ಭಾವ ಬರುತ್ತೋ ಸ್ನೇಹಿತರೆ, ಅಲ್ಲಿ ಆತ್ಮಜ್ಞಾನದ ಮಳೆ ಸುರಿತಾನೆ ಇರುತ್ತೆ. ಅಹಂಕಾರ ನಮ್ಮನ್ನ ಬಂಧಿಸಿದೆ. ಹೇಗೆ ನಮಗೆ ಬರಬೇಕಾದಂತಹ ಸಾಕಷ್ಟು ಅಪಾರ ಪ್ರಮಾಣದ ಆತ್ಮಜ್ಞಾನ ಬರದೇ ಇರೋ ಥರ ಅಹಂಕಾರ ಅನ್ನೋದು ಬಂಧಿಸಿಬಿಟ್ಟಿದೆ. ನಾನು ತಿಳ್ಕೊಂಡಿರೋದೇ ದೊಡ್ಡ ಜ್ಞಾನ, ಅದಕ್ಕಿಂತ ದೊಡ್ಡ ಜ್ಞಾನ ಇಲ್ಲ ಅಂತ ಬಂತು, ಹೊಸ ಜ್ಞಾನ ಬರೋದೇ ಇಲ್ಲ ಸ್ನೇಹಿತರೆ. ಅದಕ್ಕೆ ಪತ್ರಿ ಸರ್ ಹೇಳ್ತಾ ಇದ್ರು, ಏನು ಖಾಲಿ ಕಪ್ಪಾಗಿರ್ಬೇಕು ಅಂತ ಹೇಳ್ತಿದ್ರು. ಖಾಲಿ ಕಪ್ಪಲ್ಲಿ, ಖಾಲಿ ಗ್ಲಾಸಲ್ಲಿ
ನಾವು ಏನಾದರೂ ಹಾಕ್ಬೋದು. ಅದರಲ್ಲಿ ಕಾಫಿನಾದರೂ ಹಾಕಿ, ನೀರಾದರೂ ಹಾಕಿ, ಸಾಂಬಾರಾದರೂ ಹಾಕಿ. ಆಲ್ರೆಡಿ ಎಲ್ಲ ಇರುವಂಥ ನೀರಿತ್ತಪ್ಪ ಅಂದರೆ ಇಲ್ಲಿ ಕಾಫಿ ಹಾಕೋಕ್ಕಾಗಲ್ಲ, ಸಾಂಬಾರು ಹಾಕೋಕ್ಕಾಗಲ್ಲ. ಅದನ್ನ ಖಾಲಿ ಮಾಡಬೇಕು, ಅಹಮನ್ನ ಖಾಲಿ ಮಾಡಬೇಕು ಸ್ನೇಹಿತರೆ. ಆಗ ವೈಕುಂಠಕ್ಕೆ ಹೋಗ್ಬೋದು. ಇಷ್ಟೆಲ್ಲ ವೇದಗಳನ್ನು ಪಠಿಸಿ, ತಣ್ಣೀರಲ್ಲಿ ಸ್ನಾನ ಮಾಡಿ, ಪೂಜೆ ಪುನಸ್ಕಾರಗಳನ್ನು ಮಾಡಿ, ನಿತ್ಯ ನಿಯಮ ಹೋಮಗಳನ್ನೆಲ್ಲ ಮಾಡಿ, ಇದೆಲ್ಲ ಪುಣ್ಯ ಸಂಚಯ. ಇದು ಪುಣ್ಯ ಸಂಚಯದಿಂದ ಏನಾಗುತ್ತೆ? ಸ್ವರ್ಗಲೋಕ ಪ್ರಾಪ್ತಿ ಆಗುತ್ತೆ. ಸ್ವರ್ಗಲೋಕ ಪ್ರಾಪ್ತಿ ಆದ ನಂತರ ಆ ಪುಣ್ಯ ತೀರೋವರೆಗೆ ಸ್ವರ್ಗದಲ್ಲಿ ಇರ್ತೀವಿ, ಒಳ್ಳೆ ಸ್ಥಿತಿಯಲ್ಲಿ ಇರ್ತೀವಿ. ಪುಣ್ಯ ತೀರಿದ ನಂತರ ಎಲ್ಲಿ ಬರಬೇಕು? ಮತ್ತೆ ಲೋಕಕ್ಕೆ ಬರಲೇಬೇಕು. ಇದು ಬೇಕಾ? ಇದು ಪದೇ ಪದೇ ಬೇಕಾ ಅನ್ನೋ ಮಾತನ್ನ ವ್ಯಾಸರಾಯರು ಮುಂದುವರೆದು ಹೇಳ್ತಾರೆ. ಅದಕ್ಕೆ ಕನಕ ಸಾಧಕ ಅವನು. ಎಲ್ಲ ಕಡೆಗೂ ನೀನೇ ಇದ್ದೀಯಾ ಶ್ರೀಮನ್ನಾರಾಯಣ, ನಿನ್ನ ನಾನು ದೇವಸ್ಥಾನದ ಮೂರ್ತಿಯಲ್ಲೇ ಯಾಕೆ ಕಂಡ್ಕೋಬೇಕು? ನೋಡಿ, ಒಳಗಡೆ ಹೋಗೋದಕ್ಕೆ ಬಿಟ್ಟಿರಲ್ಲ ಅವ್ರನ್ನ. ಆ ಗೋಡೆ ಹಿಂಭಾಗ ಗೋಡೆ ಒಡೆದು ದರ್ಶನ ಕೊಡ್ತಾರೆ. ಸೊ ಯಾಕೆ ಈ ಒಂದು ದೃಷ್ಟಾಂತ ಬಂತಪ್ಪ? ಯಾಕಂದ್ರೆ ನಾನು ಹೋದರೆ ಹೋದೇನು, ಇದು ತುಂಬಾ ಮೇಲ್ನೋಟಕ್ಕೆ ಏನಿಸುತ್ತೆ, ನಾನು ಹೋಗ್ಬೋದು. ಅವನು ಕನಕ ಅಹಂಕಾರದಿಂದ ಹೇಳ್ತಿದ್ದಾನೆ, ಇವ್ರು ಯಾರೂ ಹೋಗಲ್ಲ, ನಾನು ಮಾತ್ರ ವೈಕುಂಠಕ್ಕೆ ಹೋಗ್ತೀನಿ ಹೀಗ ಅನ್ಸುತ್ತೆ. ಆದ್ರೆ ಪ್ರತಿಯೊಬ್ಬರು ತಿಳ್ಕೊಬೇಕೇನಪ್ಪ, ನಾನು ಹೋದರೆ ಹೋದೇನು, ನಾನು ಇದ್ದರೆ ಇದ್ದೇನೋ, ಇಲ್ಲೇ ಇದ್ದು ಬಿಡ್ತೀವಿ. ಈ ಭವಸಾಗರದಲ್ಲಿ ಬಂಧಿಯಾಗಿ ಇದ್ದು ಬಿಡ್ತೀವಿ. ಏನು ಇಲ್ಲೇ ಇದ್ದಂತಹ ಎಲ್ಲ ಪರಿಕರಗಳನ್ನ ತಗೊಂಡು ಅದು ಭಗವಂತನ ಸ್ವರೂಪ ಅನ್ಕೋತೀವಿ. ಅಲ್ಲಂಪರ್ಗಳು ಒಂದ್ ಕಡೆ ಹೇಳ್ತಾರೆ, ತಾವು ಕೇಳಿದಿರ, ಸೃಷ್ಟಿಯ ಮೇಲನ ಕಣಿಯ ತಂದು ಅಷ್ಟ ತನುವಿನ ಕೈಯಲ್ಲಿ ಕೊಡಲು. ಸೃಷ್ಟಿಯ ಮೇಲಿನ ಕನಿಯ ತಂದು ಅಷ್ಟ ತನುವಿನ ಕೈಯಲ್ಲಿ ಕೊಡಲು, ಅಷ್ಟತನು ತಪ್ಪಿ ಸೃಷ್ಟಿಯ ಮೇಲೆ ಬಿದ್ದಡೆ ಕೆಟ್ಟೆನಲ್ಲ. ಅಷ್ಟತನು ತಪ್ಪಿ ಸೃಷ್ಟಿಯ ಮೇಲೆ ಬಿದ್ದಡೆ ಕೆಟ್ಟೆನಲ್ಲ. ಅನಾಚಾರಿ ಎಂದು ಮುಟ್ಟರು ನೋಡ, ಅನಾಚಾರಿ ಎಂದು ಮುಟ್ಟರು ನೋಡ. ಮುಟ್ಟದ ಭೇದವನು ವಿಖಂಡಿಸಿದ ಭಾವವನು, ಭಾವತ್ರಗೇಡಿಗಳು ತಾವೆತ್ತಬಲ್ಲರು ಗುಹೇಶ್ವರ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಸೃಷ್ಟಿಯ ಮೇಲನ ಕಣಿಯ ತಂದು, ಭೂಮಿ ಮೇಲೆ ಇರ್ತಕ್ಕಂತಹ ಒಂದು ಕಲ್ಲನ್ನ ತಂದು ಏನ್ ಮಾಡಿದ್ದಾರೆ? ಲಿಂಗ ಅಂತ ಮಾಡಿದ್ದಾರೆ. ಅದಕ್ಕೆ ಲಿಂಗವನ್ನ ಆಕಾರ ಕೊಟ್ಟಿದ್ದಾರೆ. ಎಲ್ಲಿಂದ ಬಂತು ಕಲ್ಲದು? ಭೂಮಿ ಮೇಲೆ ಇರ್ತಕ್ಕಂತಹ ಕಲ್ಲನ್ನ ತಂದು ಒಂದು ಮೂರ್ತಿಯನ್ನ ಮಾಡಿದೀವಿ, ಒಂದು ಲಿಂಗವನ್ನ ಮಾಡಿದೀವಿ. ಭೂಮಿ ಮೇಲೆ ಇರೋದು ಕೈ ಬಂದಾಗ ದೇವರಾಯ್ತು. ಮತ್ತೆ ಕೈಯಿಂದ ಕೈ ತಪ್ಪಿ ಅಷ್ಟತನು ಅಂದ್ರೆ ಅಷ್ಟತತ್ವವನ್ನು ಇಟ್ಕೊಂಡಂತಹ ಈ ತನು ದೇಹದ ಕೈಯಲ್ಲಿ ಇದಿದೆ, ಕೈಯಲ್ಲಿ ಇಟ್ಕೊಂಡಾಗ ಲಿಂಗ ಪವಿತ್ರ. ಅಪ್ಪಿ ತಪ್ಪಿ ಕೈಯಿಂದ ಕೆಳಗಡೆ ಬಿತ್ತಪ್ಪ. ಯಾರು ಕೆಳಗಡೆ ಬೀಳಿಸಿದ್ದಾರೆ? ಅವರನ್ನ ದೂರ್ತಾ ಇದ್ದಾರೆ. ಅನಾಚಾರಿ, ದುರಾಚಾರಿ, ನೀನು ದೇವರನ್ನ ಕೆಳಗಡೆ ಬೀಳಿಸಿದೀಯಾ? ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಮಾತನ್ನ ಇಲ್ಲಿ ಅಲ್ಲಂಪ್ರಭುಗಳು ಕೇಳ್ತಿದ್ದಾರೆ. ಅಂದ್ರೆ ಅಹಂಕಾರದ ಪರಾಕಾಷ್ಠೆ ಹೇಗಿರುತ್ತೆ ಅಂದ್ರೆ, ಎಲ್ಲದರಲ್ಲೂ ದೈವತ್ವ ಇದೆ ಅನ್ನುವಂತಹ ಸತ್ಯವನ್ನ ಮರಿಮಾಚ್ಬಿಡುತ್ತೆ. ಯಾಕಂದ್ರೆ ಲಿಂಗಕ್ಕೆ ಯೋಗ್ಯವಾದಂತಹ ಕಲ್ಲು ಅಂತ ಅದನ್ನ ಆಯ್ಕೆ ಮಾಡೋದು ಮನುಷ್ಯನೇ, ಅದನ್ನ ತಂದು ಲಿಂಗ ಮಾಡೋದು ಮನುಷ್ಯನೇ, ಪೂಜಿಸೋನು ಅವನೇ, ಕೆಳಗಡೆ ಬಿದ್ದಾಗ ಮತ್ತೆ ನಿಂದೆ ಮಾಡೋನು ಕೂಡ ಅವನೇ. ಸಾಕ್ಷಾತ್ ಅವನೇ ಒಂದು ಚೈತನ್ಯ ಸ್ವರೂಪ ಅನ್ನೋದನ್ನ ಮರೆತಿದ್ದಾನೆ. ಹೇಗೆ? ಅಹಂಕಾರ. ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಏನೂ ಮಾಡ್ತಿಲ್ಲ. ಇದು ಕೂಡ ಅಹಂಕಾರನ ಸ್ನೇಹಿತರೆ. ಇದು ನಮ್ಮನ್ನ ಮುಂದೆ ಹೋಗಕ್ ಬಿಡಲ್ಲ. ಎಷ್ಟು ಮಾಡಿದ್ರು ಕಡಿಮೆ ಸ್ನೇಹಿತರೆ. ಸದಾಕಾಲ ಸಾತ್ವಿಕ ಭಾವದಲ್ಲೇ ಇರಬೇಕು. ಅಹಮನ್ನ ಯಾವಾಗ ಬಿಡ್ತೀವೋ ಆಗ ಬ್ರಹ್ಮರಾಗ್ತೀವಿ. ಬ್ರಹ್ಮ ತತ್ವ ನಮ್ಮನ್ನ ಆವರಿಸುತ್ತೆ. ಅದಕ್ಕೆ ಅಹಂ ಬ್ರಹ್ಮಾಸ್ಮಿ. ಅಹಂ ಅಂತಂದ್ರೆ ನಾನು ಆಗುತ್ತೆ. ಕೆಲವರು ಏನ್ ಅನ್ಕೊಂಡಿದ್ದಾರೆ, ಅಹಂ ಅಂದ್ರೆ ಅಹಂಕಾರವೇ ಬ್ರಹ್ಮ ಸ್ವರೂಪ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನೋ ಮಾಸ್ಟರ್ಸ್. ಕೆಲವಷ್ಟು ಅಹಂ ಬೇಕು, ಸಾತ್ವಿಕ ಅಹಂಕಾರ ಬೇಕು. ಎಲ್ಲಿ ಆತ್ಮಜ್ಞಾನವನ್ನು ಯಾರು ಕೇಳ್ತಾ ಇರಲ್ಲ, ಅಜ್ಞಾನದ ಮಾತುಗಳನ್ನ ಹೇಳ್ತಾ ಇರ್ತಾರಲ್ಲ, ಅಲ್ಲಿ ಅಹಂಕಾರವನ್ನ ತೋರಿಸೋಣ. ಹೇಗೆ? ಜ್ಞಾನವನ್ನು ಮಂಡಿಸ್ತಾ ಹೇಳಬೇಕು. ಎಸ್, ಇದನ್ನ ನಾನು ಕಂಡ್ಕೊಂಡಿದ್ದೀನಿ, ಇದನ್ನ ನಾನು ಕಂಡ್ಕೊಂಡಿರುವಂತಹ ಸತ್ಯ, ಇದನ್ನ ನೀವು ಅರ್ಥಕೊಳ್ಳಿ. ನೋಡಿ, ಆ ಎಲ್ಲ ಪಂಡಿತರು ಪಾಮರರು ಅಷ್ಟೇ ಮಾಸ್ಟರ್ಸ್. ಏನಂದ್ರೆ, ನಾವು ಬಾಹ್ಯದ ಆಚರಣೆಯನ್ನು ಮಾಡ್ತೀವಿ, ಅಂತರಂಗದ ಆಚರಣೆಯನ್ನ ಮಾಡ್ತೀವಿ. ಆದ್ರೆ ನಾವೆಲ್ಲರೂ ಎಲ್ಲಿ ತಲುಪಬೇಕಾಗಿದೆ ಅಂತಂದ್ರೆ, ಮುಕ್ತಿ ಸಾಧನೆ ಮಾಡಬೇಕಾಗಿದೆ, ಮೋಕ್ಷ ಸಾಧನೆ ಮಾಡಬೇಕಾಗಿದೆ. ಅದೇ ನಮ್ಮೆಲ್ಲರ ಗುರಿ ಅಲ್ವಾ? ಅದಕ್ಕೆ ನಾನು ಹೋದರೆ ಹೋದೇನು ಅಂತ ಸಿಂಪಲ್ ಆಗಿ ಹೇಳಿದ್ರು ಕನಕದಾಸರು. ಎಷ್ಟು ಅರ್ಥ ಇದೆ ಅದರಲ್ಲಿ. ನರಹರಿಗೆ ಶ್ರೀಮನ್ನಾರಾಯಣ ಎಲ್ಲವನ್ನು ನೀನೇ ಕೊಟ್ಟಿದೀಯಾ, ಎಲ್ಲ ನೀನೇ ಕೊಟ್ಟಿದೀಯಾ ಅನ್ನುವಂಥ ಧನ್ಯತಾ ಭಾವ ಕೂಡ ಇಲ್ಲ ಮನುಷ್ಯನಲ್ಲಿ.
ನಾನೇ ಪಡ್ಕೊಂಡಿದ್ದೀನಿ, ಎಲ್ಲವೂ ನನ್ನ ಸಂಪಾದನೆ. ಮಾಸ್ಟರ್ಸ್ ನಾವು ಇಲ್ಲಿಂದ ತಗೊಂಡಿದ್ದೀವಿ, ಮತ್ತೆ ಇಲ್ಲಿಗೆ ಕೊಡ್ತೀವಿ. ನಾನು ನಾನು ಅಂತ ಅಂತೀವಲ್ಲ, ನಾನು ಅನ್ನುವಂತಹ ದೇಹವೇ ನಾನಲ್ಲ, ಈ ದೇಹನೇ ನಮ್ದಲ್ಲ ಅಂದಾಗ ಇಲ್ಲಿ ನಾವು ಯಾವುದರ ಮೇಲೆ ಅಹಂಕಾರವನ್ನು ಸಾಧಿಸ್ತೀವಿ? ನಮ್ಮ ಸ್ವಾಮಿತ್ವ ಯಾವುದರ ಮೇಲೆ? ಇನ್ನೊಬ್ಬರನ್ನ ನಮ್ಮ ಅಧೀನದಲ್ಲಿ ಇಟ್ಕೊಂಡ್ರೆ ಅದು ಅದು ಅಧಿಕಾರ ಅಹಂ ಅಲ್ಲ ಸ್ನೇಹಿತರೆ. ಆ ರೀತಿ ಇರಬಾರ್ದು. ಈ ಮದ, ಮಾತ್ಸರ್ಯ, ಲೋಭ, ಮೋಹ, ಕಾಮ ಇವೆಲ್ಲ ಯಾವುದನ್ನ ಸೃಷ್ಟಿ ಮಾಡುತ್ತೆ ಅಂದ್ರೆ ಅಹಂಕಾರವನ್ನು ಸೃಷ್ಟಿ ಮಾಡುತ್ತೆ. ಅದಕ್ಕೆ ಹೇಳಿದ್ದು ಬ್ರೇಕ್ ದ ರೂಟಿನ್ ಅಂತ ಪತ್ರಿ ಸರ್ ಯಾಕೆ ಹೇಳಿದರೆ, ನೀವು ಯಾವುದೇ ಒಂದು ನಿತ್ಯ ಕ್ರಮವನ್ನು ಅನುಸರಿಸ್ತಾ ಇದ್ರೆ ಮಧ್ಯೆ ಮಧ್ಯದನ್ನ ಬ್ರೇಕ್ ಮಾಡ್ತಾ ಇರಿ. ಯಾಕೆ? ಅಹಂಕಾರ ಬರುತ್ತೆ. ನಿರಂತರವಾಗಿ ನೀವು ಅಧ್ಯಯನ ಮಾಡ್ತಾ ಇದ್ದೀರಾ, ಸ್ವಲ್ಪ ಅದನ್ನ ಬ್ರೇಕ್ ಮಾಡಿ ನೀವು ಹೇಳೋದಕ್ಕೆ ಶುರು ಮಾಡಿ. ನಿರಂತರವಾಗಿ ಹೇಳೋದಕ್ಕೆ ಶುರು ಮಾಡಿದ್ರೆ ಸ್ವಲ್ಪ ಬ್ರೇಕ್ ಮಾಡಿ ಮತ್ತೆ ಧ್ಯಾನ ಸಾಧನೆ ಮಾಡಿ. ಎಲ್ಲವೂ ಸ್ನೇಹಿತರೆ, ಈಗ ನೋಡಿ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಅರ್ಥ ಆಗುತ್ತೆ. ನೀವು ಯಾವುದೇ ಒಂದು ಪದಾರ್ಥವನ್ನ ನೀವು ಕಂಟಿನ್ಯೂ ಆಗಿ ಒಂದು ವರ್ಷ ಪೂರ್ತಿ ಅದನ್ನೇ ತಿಂದ್ರೆ ಏನಾಗುತ್ತೆ? ಅದು ವಿಷವಾಗಿ ಕನ್ವರ್ಟ್ ಆಗುತ್ತೆ. ಫುಡ್ ಪಾಯ್ಸನ್ ಅಂತ ಹೇಳ್ತಾರೆ ನೋಡಿ. ಏನು ಹೆಚ್ಚು ಕಡಿಮೆ ತಿಂದ್ಬಿಟ್ಟಿದ್ದೀರಾ, ಫುಡ್ ಪಾಯ್ಸನ್ ಆಗಿದೆ. ಅದೇ ತರಹ ನಮ್ಮಲ್ಲಿ ಸಂಗ್ರಹ ಆಗ್ತಕ್ಕಂತಹ ಭಾವನೆಗಳು, ಕಾಮನೆಗಳು ಇವೆಲ್ಲ ಯಾವುದನ್ನ ಸೃಷ್ಟಿ ಮಾಡುತ್ತೆ ಅಂದ್ರೆ ಅಹಂಕಾರವನ್ನು ಸೃಷ್ಟಿ ಮಾಡುತ್ತೆ. ಎಷ್ಟೋ ಜನ ಮಹಾತ್ಮರು ಕೆಟ್ಟಿದ್ದಾರೆ ಸ್ನೇಹಿತರೆ ಈ ಅಹಂಕಾರದ ಮದದಿಂದ. ನಾವು ಕೂಡ ಸಾಮಾನ್ಯರಂತ ತಿಳ್ಕೊಬೇಡಿ, ನಾವು ಮಹಾತ್ಮರಾಗುವಂತಹ ಪರಮ ತತ್ವವನ್ನು ಹೊಂದುವಂತಹ ಎಲ್ಲಾ ಸಾಧ್ಯತೆಗಳನ್ನ ಇಟ್ಕೊಂಡಿದ್ದೀವಿ. ನಾವು ಬಹಳಷ್ಟು ಜಾಗರೂಕತೆಯಿಂದ ಹೋಗ್ಬೇಕಾಗುತ್ತೆ. ನನ್ನಲ್ಲಿ ಏನಿದೆಯೋ ಅದನ್ನ ಹಂಚೋಣ. ಅದಕ್ಕೆ ಬಸವನವರು ಅಂದಂದಿನ ಸಂಪಾದನೆನ ಅಂದಂದೇ ಗಳಿಸಿ ಅಂದಂದೇ ಉಣಬೇಕು ಅಂತ ಹೇಳಿದ್ರು. ಯಾಕೆ? ಅಹಂಕಾರ ಬರಬಾರ್ದಲ್ವಾ ಮನುಷ್ಯನಿಗೆ. ಹೊಗಳಿ ಎನ್ನವನ್ನ ಶೂಲಕ್ಕೆ ಏರಿಸಿದರಯ್ಯ ಅಂತ ಹೇಳ್ತಾರೆ. ಇವೆಲ್ಲ ಸುಮ್ಮನೆ ಸಾಧಾರಣವಾದ ಮಾತಲ್ಲ ಸ್ನೇಹಿತರೆ. ಪ್ರಶಂಸೆ ಬೇಕು, ಹೊಗಳಿಕೆ ಬೇಕು, ಆದ್ರೆ ಅದು ಅಹಂಕಾರಕ್ಕೆ ಈಡು ಮಾಡಬಾರ್ದು ಮನುಷ್ಯನನ್ನ. ಪ್ರೋತ್ಸಾಹ ಬೇಕು. ಯಾಕಂದ್ರೆ ನಾವು ಎಲ್ಲೇ ಹೋಗ್ಬೇಕಾಗಿದೆ, ಅಲ್ಲೇ ತಲುಪಬೇಕಾಗಿದೆ. ಮುಕ್ತಿ ನಮ್ಮೆಲ್ಲರ ಅಧಿಕಾರ ಏನು? ಮುಕ್ತಿ ಸಾಧನೆ ನಮ್ಮ ಅಧಿಕಾರ ಸ್ನೇಹಿತರೆ. ಯಾವುದರಿಂದ ಮುಕ್ತಿ? ಕೋಪ, ಭಯ, ದುಃಖ, ಅಸೂಯೆ, ದ್ವೇಷ ಇದೆಲ್ಲದರಿಂದ ಮುಕ್ತಿ ಬೇಕಾಗಿದೆ. ಯಾವುದು ಎಳಿತಾ ಇದೆ ನಮ್ಮನ್ನ ಕೆಳಗಡೆ? ಇವೇ ಎಳಿತಾ ಇರೋದು. ಇವೆಲ್ಲ ರಥದ ಕುದುರೆಗಳು. ಆ ಕುದುರೆಯ ಸಾರಥಿ ಯಾರು? ಬುದ್ಧಿ. ಬುದ್ಧಿ ಅದನ್ನ ನಡೆಸ್ತಾ ಇರ್ತಾನೆ. ಆ ಬುದ್ಧಿಗೆ ಏನ್ ಬೇಕು? ಒಂದಷ್ಟು ಶಕ್ತಿ ಬೇಕು. ಅಂದ್ರೆ ಏನ್ ಮಾಡ್ಬೇಕು? ಧ್ಯಾನ. ಶ್ರೀಕೃಷ್ಣ ಪರಮಾತ್ಮ 2 ವರ್ಷದ ಮಗು ಇದ್ದಾಗಲೇ ಸಾಂದೀಪ ಮುನಿ ಹತ್ರ ಧ್ಯಾನಾಭ್ಯಾಸವನ್ನು ಮಾಡ್ತಾ ಇದ್ರು. ನೋಡಿ, ಎಷ್ಟು ಜಗತ್ತಿಗೆ ಬೆಳಕನ್ನು ಕೊಟ್ಟಂತಹ ಒಂದು ಚೇತನ ಅದು ಅಲ್ವಾ? ನಾವು ಎಲ್ಲಾ ದೃಷ್ಟಿಕೋನದಲ್ಲಿ ನೋಡಿದಾಗ, ಹಾಗಾದ್ರೆ ನಾನು ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ನಿತ್ಯ ನಿರಂತರ ಧ್ಯಾನಾಭ್ಯಾಸ, ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ, ಮೌನ ಇವೆಲ್ಲವೂ ಬೇಕು ಸ್ನೇಹಿತರೆ. ದಿನದ 24 ಗಂಟೆಗಳಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ? ಏನನ್ನ ಮಾಡಬೇಕಾಗಿದೆ? ಮನುಷ್ಯ ತನ್ನ ಅಹಂಕಾರಕ್ಕೆ ಆಹಾರವನ್ನು ಕೊಡ್ತಾ ಇರ್ತಾನೆ ಯಾವಾಗ್ಲೂ ಕೂಡ. ಯಾರು ನನ್ನ ಮಾತನ್ನ ಕೇಳಿಲ್ಲ, ಅಹಂಕಾರಕ್ಕೆ ಪೆಟ್ಟು ಬಿತ್ತು, ಅವ್ರು ನನ್ನ ಮಾತು ಕೇಳಿದ್ರೆ ಅಹಂಕಾರ ಇಮ್ಮಡಿ ಆಯ್ತು. ನೋಡಿ, ಈ ರೀತಿ ನಮ್ಮನ್ನು ನಾವೇ ಕೇಳಿಸ್ಕೊತಾ ಇದ್ದೀವಿ ಅಷ್ಟೇ. ಅದು ಬೇಡ ಸ್ನೇಹಿತರೆ. ಯಾಕೆಂದ್ರೆ ನಾವು ಪರಿಶುದ್ಧವಾದ ಚೇತನ, ಭೂಮಂಡಲಕ್ಕೆ ಒಂದು ಪರಿಶುದ್ಧವಾಗಿ ಬಂದಿದ್ದೀವಿ. ಮಗುವಿಗೆ ಅಹಂಕಾರ ಇರುತ್ತಾ ಸ್ನೇಹಿತರೆ? ಪುಟ್ಟ ಮಗುವಿಗೆ ಅಹಂಕಾರ ಇರುತ್ತಾ? ಯಾರು ಹೊಡೆದ್ರು ಮತ್ತೆ ಅವ್ರ ಹತ್ರನೇ ಹೋಗುತ್ತೆ, ಯಾರು ಬೈದ್ರು ಮತ್ತೆ ನಗ್ತಾ ಅವ್ರ ಹತ್ರನೇ ಹೋಗುತ್ತೆ. ಇಡೀ ಜೀವಿತಾವಧಿಯುದ್ದಕ್ಕೂ ಹಾಗೆ ಇರಬೇಕು ಅಂತ ಹೇಳ್ತಾರೆ. ಯಾಕೆ ಇರಕ್ಕಾಗ್ತಿಲ್ಲ ಮನುಷ್ಯನಿಗೆ ಇರಕ್ಕಾಗ್ತಿಲ್ಲ. ಆದ್ರೆ ತಪ್ಪು ಅವನದಲ್ಲ, ಯಾಕಂದ್ರೆ ವ್ಯವಸ್ಥೆನೇ ಆ ಥರ ಇದೆ. ಟಾಸ್ಕ್ ಮಾಸ್ಟರ್ಸ್ ನಮಗೆಲ್ಲ ಇದೆಲ್ಲ ನಮಗೆ ಟಾಸ್ಕ್ ಇದ್ದ ಹಾಗೆ. ಪ್ರಚಂಡ ಶಕ್ತಿನೂ ಇದೆ, ಆದರೆ ಇಂತಹ ಅಡ್ಡಿಗಳು ಕೂಡ ಇದೆ. ಹೇಗೆ ಇದನ್ನ ಕ್ರಾಸ್ ಮಾಡಿ ಹೋಗ್ತೀಯಾ ನೋಡೋಣ. ಆದರೆ ನಾವು ಈ ಒಂದು ಜೀವಿತಾವಧಿಯಲ್ಲಿಯೇ ಶರೀರ ಸದೃಢವಾಗಿರ್ಬೇಕಾದ್ರೆ ಅವೆಲ್ಲವನ್ನ ಸಾಧಿಸಬೇಕು ಸ್ನೇಹಿತರೆ.
ಅದಕ್ಕೆ ಶಂಕರಾಚಾರ್ಯರು ಹೇಳಿದ್ದು ಭಜ ಗೋವಿಂದಂ ಮೂಢಮತೆ, ಗೋವಿಂದಂ ಭಜ ಮೂಢಮತೆ. ಜನನ ಮರಣ ಚಕ್ರದಿಂದ ಹೊರಗೆ ಬರಬೇಕು ಅಂತಂದ್ರೆ ಒಂದಿಷ್ಟು ಸಾಧನೆ ಮಾಡಬೇಕು ಸ್ನೇಹಿತರೆ. ಧ್ಯಾನ ಸಾಧನೆ ಬೇಕು. ನಿತ್ಯ ನಿರಂತರ ಧ್ಯಾನ ಸಾಧನೆ ಅನ್ನೋದು ಮನುಷ್ಯನನ್ನ ಪರಿಪೂರ್ಣನ ಮಾಡುತ್ತೆ. ಒಂದರ ನಂತರ ಒಂದು ಬಯಕೆಗಳು ಹಾಗೆ ಬರ್ತಾನೆ ಇರುತ್ತೆ. ಬಯಕೆಗಳನ್ನ ಈಡೇರಿಸ್ಕೊಳ್ತಾನೆ ಇರೋದೇ ಜೀವನ ಅಲ್ಲ. ಏನ್ ಕೇಳಿರ್ತೀವಿ, ಕೇಳಿರೋದು ಸಿಕ್ಕಾಗ ಸಂತೃಪ್ತ ಭಾವನೆ ಇರಬೇಕು, ಅಲ್ಲಿ ಅಹಂಕಾರ ಇರಲ್ಲ. ಅವರು 2,000 ರೂಪಾಯಿ ಕೊಟ್ಟು ರೇಷ್ಮೆ ಸೀರೆ ತಗೊಂಡಿದ್ದಾರೆ, ನಾನು 4,000 ರೂಪಾಯಿ ಕೊಟ್ಟು ತಗೊಂಡ್ಬರ್ತೀನಿ. ನೋಡಿ ಅಹಂಕಾರ ಹೇಗೆಲ್ಲ ಆಟ ಆಡ್ಸುತ್ತೆ ಮನುಷ್ಯನ. ನಮ್ಮ ಮನೆಯ ಪಕ್ಕ ಒಂದು ಮನೆ ಬಂತಪ್ಪ, ಇನ್ನೂ 2 ಅಂತಸ್ತಿನ ಮನೆ ಬಂತು ಅಂದ್ರೆ ನಮ್ಮ ಅಹಂಕಾರಕ್ಕೆ ಪೆಟ್ಟು ಬಿತ್ತು. ನಾನು ಇನ್ನೂ 2 ಅಂತಸ್ತನ್ನು ನಾನು ಕಟ್ಟಲೇಬೇಕು. ಹೀಗೆ ಮನುಷ್ಯ ಎತ್ತ ಓಡ್ತಿದ್ದಾನೆ ಸ್ನೇಹಿತರೆ. ಹಾಗಂತ ಜೀವನಕ್ಕೆ ಯಾವುದೂ ಬೇಡ ಅಂತ ಹೇಳ್ತಿಲ್ಲ, ಎಲ್ಲವೂ ಬೇಕು. ಜೀವನ ಅನ್ನೋದೇ ಸಂಭ್ರಮ, ವೈಭೋಗ ಸ್ನೇಹಿತರೆ. ಆದರೆ ಅಜ್ಞಾನ ಬೇಡ ಅಂತ ಹೇಳ್ತಿರೋದಷ್ಟೇ. ಯಾಕೆ ದ್ವೇಷ ಮಾಡಬೇಕು? ಯಾಕೆ ಅಸೂಯೆ ಬೇಕು? ಯಾಕೆ ಈ ದ್ವೇಷ ಅಸೂಯೆಗಳಿಂದ ಅಹಂಕಾರವನ್ನು ಯಾಕೆ ತಂದ್ಕೋಬೇಕು? ಒಂದು ಹೂವು ಸುಂದರವಾಗಿ ಅರಳಿರುತ್ತೆ. ನಾನು ಎಷ್ಟು ಸೌಂದರ್ಯವಾಗಿದ್ದೀನಿ, ಬೇರೆ ಹೂವಿಗಿಂತ ನಾನೇ ಸುಂದರಳು ಅಂತ ಯಾವತ್ತಾದ್ರೂ ಬೀಗಿದೆಯಾ ಹೂವು? ಇಲ್ಲ. ನಿಮಗಿಂತ ನಾನೇ ಪರಿಶುದ್ಧ ಅಂತ ನೀರು ಎಂದಾದ್ರೂ ಹೇಳಿದೆಯಾ? ಇಲ್ಲ. ಹಾಗಿದ್ರೆ ನಾವ್ಯಾಕೆ ಹೇಳ್ತಾ ಇರೋದು? ನಮ್ಮಲ್ಲಿ ಇದು ಇರಲಿಲ್ಲ ಅಂತಂದ್ರೆ ನಾವು ಇಡೀ ಭೂಮಂಡಲ ಹೇಳ್ತೀನಿ ಮಾಸ್ಟರ್ಸ್, ಭೂಮಂಡಲದ ಮೇಲೆ ಎಲ್ಲರೂ ಕೂಡ ಪರಮಾತ್ಮರು ಆಗ್ಬಿಡ್ತಾ ಇದ್ರು. ಯಾಕೆ ಆಗ್ತಿಲ್ಲ ಅಂತಂದ್ರೆ ಅಹಂಕಾರದ ತೆಳುವಾದ ಕೊರೆ ಅಡ್ಡ ಬಂದಿದೆ. ಧ್ಯಾನ ಮಾಡ್ರಪ್ಪ ಒಂದಷ್ಟು ಸಮಯ, 24 ಗಂಟೆಯಲ್ಲಿ ಒಂದಷ್ಟು ಸಮಯ ಧ್ಯಾನ ಮಾಡ್ರಿ ಅಂತ ಹೇಳಿದ್ರೆ ನಮಗೆ ಸಮಯ ಇಲ್ಲ. ಅಹಂಕಾರದ ಒಂದು ಸಿಂಪಲ್ ಸೆಂಟೆನ್ಸ್ ಇದು, ನನಗೆ ಸಮಯ ಇಲ್ಲ. ನನಗೆ ಸಮಯ ಇಲ್ಲ. ಯಾವುದಕ್ಕೆ? ಆತ್ಮಜ್ಞಾನ ಪಡ್ಕೊಳ್ಳೋದಕ್ಕೆ ನಂಗೆ ಸಮಯ ಇಲ್ಲ. ಅಹಂಕಾರ ಹೇಳ್ತಾ ಇದೆ, ಅಹಂಕಾರಕ್ಕೆ ಸಮಯ ಇಲ್ಲ ಆತ್ಮಜ್ಞಾನ ಪಡ್ಕೊಳ್ಳೋದಕ್ಕೆ. ಅರ್ಥ ಮಾಡ್ಕೊಳ್ಳಿ, ನನಗೆ ಸಮಯ ಇಲ್ಲ. ಅದು ನಮಗೆ ಹೇಳ್ತಾ ಇಲ್ಲ, ಅವರು ಒಳಗಡೆ ಇರತಕ್ಕಂಥ ಅಹಂಕಾರ ಹೇಳ್ತಾ ಇದೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ನಾವು ಹೇಳುವಿಕೆಯನ್ನ ಸರಿಯಾದ ರೀತಿಯಲ್ಲಿ ಹೇಳ್ತಾ ಹೋದ್ರೆ, ಸಹನೆಯಿಂದ ಹೇಳ್ತಾ ಹೋದ್ರೆ ಅಲ್ಲಿ ತಿಳುವಳಿಕೆ ಅನ್ನೋದು ಬರುತ್ತೆ ಸ್ನೇಹಿತರೆ. ಯಾಕಂದ್ರೆ ನಾನು ಹೋದರೆ ಹೋದೇನು, ನಾವೆಲ್ಲರೂ ಅಲ್ಲಿ ತಲುಪಬೇಕಾಗಿದೆ. ವೈಕುಂಠ ಮೋಕ್ಷ ಬೇಕಲ್ವಾ? ನಮ್ಮ ಗಮ್ಯಸ್ಥಾನ ಅದೇ. ಪಾಪ ಪುಣ್ಯ ಲೆಕ್ಕ ಎಲ್ಲ ಇರುತ್ತೆ. ಆಕಾಶಕ್ಕೆ ರೆಕಾರ್ಡ್ ಅಂತ ಇರುತ್ತೆ. ಚಿತ್ರಗುಪ್ತ, ಅದನ್ನ ರಿವರ್ಸ್ ಮಾಡಿದ್ರೆ ಗುಪ್ತ ಚಿತ್ರ ಆಗುತ್ತೆ. ನಮ್ದೆಲ್ರದ್ದು ಒಂದು ಬ್ಲೂ ಪ್ರಿಂಟಲ್ಲಿ ರೆಡಿ ಆಗ್ತಾ ಇದೆ. ಏನು ಇವ್ರು ಏನು ಮಾಡ್ತಾ ಇದ್ದಾರೆ, ಇದರಲ್ಲಿ ಎಷ್ಟು ಅಹಂಕಾರದ ಅಂಶ ಎಷ್ಟು ಉಳ್ಕೊಂಡಿದೆ, ಇವರಿನ್ನೂ ಎಷ್ಟು ಸಾತ್ವಿಕರಾಗಬೇಕು. ನಮಗೆ ಸಿಟ್ಟು ಬರಬಾರ್ದು ಅಂತ ಹೇಳ್ಬಿಟ್ಟು ನಾವು ಆಹಾರದಲ್ಲಿ ಬದಲಾವಣೆ ಮಾಡ್ಕೋತೀವಿ ಸ್ನೇಹಿತರೆ. ಖಾರ ಕಮ್ಮಿ ತಿನ್ನಬೇಕು, ಉಪ್ಪು ಕಮ್ಮಿ ತಿನ್ನಬೇಕು. ಯಾಕೆ ಭಾವ ಬದಲಾವಣೆ ಮಾಡ್ಕೋಬೇಕು ಅಂತ ಯಾಕೆ ಅನ್ಕೋತಾ ಇಲ್ಲ? ಬರೀ ಆಹಾರದಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ರೆ ಸಾಕ? ಇಲ್ಲ, ಆಹಾರವನ್ನು ಸೇವಿಸುವಂತ ಭಾವವನ್ನು ಕೂಡ ಬದಲಾವಣೆ ಮಾಡ್ಕೋಬೇಕು. ಭೂಮಂಡಲದ ಮೇಲೆ ಯಾವುದು ಕೂಡ ಕೆಟ್ಟದ್ದು ಅನ್ನೋದು ಇಲ್ಲವೇ ಇಲ್ಲ ಸ್ನೇಹಿತರೆ. ಯಾವುದಪ್ಪ ಕೆಟ್ಟದ್ದು ಅಂದ್ರೆ ಮನುಷ್ಯನ ದೃಷ್ಟಿಕೋನ, ಅವನ ಅಹಂಕಾರವೇ ಕೆಟ್ಟದ್ದು. ಅದು ಹೋಯ್ತಪ್ಪ ನೋಡಿ, ಮನುಷ್ಯ ಎಷ್ಟು ಸುಂದರ, ಎಷ್ಟು ನಿರ್ಮಲವಾಗಿ ಕಾಣಿಸ್ತಾನೆ. ತೀರಾ ಕೆಟ್ಟ ಕೋಪ ಬಂದಾಗ ನೀವು ಯಾರನ್ನ ಬೇಕಾದ್ರೂ ನೋಡಿ, ಎಲ್ಲರೂ ನೋಡಿದ್ರು ಸಿಟ್ಟೆ ಬರುತ್ತೆ. ಯಾರು ಇಷ್ಟ ಆಗಲ್ಲ ನಮಗೆ. ನೀವು ಒಂದು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿ. ಸುಮ್ಮನೆ ಕೋಪ ಬಂದಾಗ ನಿಮಗೆ ಅತಿಯಾಗಿ ಕೋಪ ಬಂದಿದೆ ಅನ್ಕೊಳ್ಳಿ, ಯಾರು ನಿಮಗೆ ನೋಡಕ್ ಮನಸ್ಸಾಗಲ್ಲ. ಯಾರನ್ನ ನೋಡಿದ್ರು ಮತ್ತೆ ಸಿಟ್ಟು ಬರ್ತಾನೆ ಇರುತ್ತೆ. ಅದೇ ನೀವು ನಗ್ತಾ ಇರ್ಬೇಕಾದ್ರೆ, ನೀವು ಸಂತೋಷದಿಂದ ಇರ್ಬೇಕಾದ್ರೆ ಯಾರನ್ನ ನೋಡಿದ್ರು ಕೂಡ ನಿಮಗೆ ಪ್ರೀತಿ ಬರುತ್ತೆ. ಒಂದು ನಾವೇ ಸಾಕಿದಂತಹ ಒಂದು ನಾಯಿ ಮರಿಯನ್ನು ನೋಡಿದ್ರು ಕೂಡ ಪ್ರೀತಿ ಬರುತ್ತೆ. ಇದು ಸಾತ್ವಿಕ ಭಾವದ ಒಂದು ಶಕ್ತಿ. ಅಹಂಕಾರ ನಮ್ಮನ್ನ ಎಲ್ಲರಿಂದ ದೂರ ಮಾಡುತ್ತೆ ಸ್ನೇಹಿತರೆ. ಸಿಂಪಲ್, ಎಲ್ಲರಿಂದ ದೂರ ಮಾಡುತ್ತೆ. ಅಷ್ಟೇ ಯಾಕೆ, ನಾವು ಪಡ್ಕೋಬೇಕಾಗಿರುವಂತಹ ಒಂದು ಗುರಿಯಿಂದ ಕೂಡ ನಮ್ಮನ್ನು ದೂರ ಮಾಡುತ್ತೆ. ಹಾಗಂತ ಯಾವುದೇ ಅಧ್ಯಯನ ಬೇಡ ಅಂತ ಹೇಳ್ತಿಲ್ಲ. ಶಾಸ್ತ್ರವನ್ನ ಅಧ್ಯಯನ ಮಾಡಿ, ವೇದಗಳನ್ನ ಕರಗತ ಮಾಡ್ಕೊಳ್ಳಿ, ಪಾಂಡಿತ್ಯವನ್ನ ಹೊಂದಿ. ಆದರೆ ಎಲ್ಲವನ್ನ ಸಂಗ್ರಹ ಮಾಡಿಕೊಂಡು ಎಲ್ಲಿಗೆ ಹೋಗ್ಬೇಕಾಗಿದೆ ಅನ್ನೋ ಕಡೆ ಅರಿವು ಮಾತ್ರ ಇರಬೇಕು. ಯಾಕಂದ್ರೆ ನಾವೆಲ್ಲರೂ ಕೂಡ ಒಂದು ಭೂಮಂಡಲದ
ಯಾತ್ರೆಯಲ್ಲಿ ಇದ್ದೀವಿ, ಒಂದು ಪ್ರಯಾಣ ಇದು. ಈ ಭೂಮಂಡಲದ ಪ್ರಯಾಣ ಹೇಗಿರ್ಬೇಕಪ್ಪ? ಹಾಯಾಗಿರ್ಬೇಕು ಅಲ್ವಾ? ನಾವು ಅಥಣಿಯಿಂದ ಬೆಂಗಳೂರಿಗೋ ಅಥವಾ ಸಣ್ಣ ಯಾವುದೋ ಒಂದು ಹಳ್ಳಿಯಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಎಷ್ಟೆಲ್ಲ ವ್ಯವಸ್ಥೆ ಮಾಡ್ಕೋತೀವಿ. ಸ್ಲೀಪಿಂಗ್ ಕೋಚ್ ಅಂತ ತಗೋತೀವಿ, ಟ್ರೈನ್ ಬುಕ್ ಮಾಡ್ತೀವಿ, ಸ್ಪೆಷಲ್ ಅಂತ ಮಾಡ್ತೀವಿ. ಯಾಕೆ? ಜರ್ನಿ ಹಾಯಾಗಿರಲಿ ಅಂತ. ನಾವು ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ ಸ್ನೇಹಿತರೆ, 100 ವರ್ಷ 200 ವರ್ಷ ಬದುಕೋದಕ್ಕೆ ಬಂದಿದ್ದೀವಿ ಭೂಮಿ ಮೇಲೆ. ಸುದೀರ್ಘವಾದ ಪ್ರಯಾಣ ಹೇಗಿರಬೇಕು ಯೋಚನೆ ಮಾಡಿ. ಯಾವಾಗಲೂ ಕೋಪದಲ್ಲೇ ಕಳಿಬೇಕಾ? ಇಷ್ಟಕ್ಕೂ ಮನುಷ್ಯ ಅಹಂಕಾರದಲ್ಲಿ ಎಷ್ಟು ದಿವಸ ಇರೋದಕ್ಕೆ ಸಾಧ್ಯ? ಅಂತರಂಗ ಹೇಳಕ್ಕೆ ಶುರು ಮಾಡುತ್ತೆ, ಬಿಟ್ಬಿಡು, ಸರಿ ಇಲ್ಲ, ಇದು ಭಾಳ ಹಿಂಸೆ ಆಗ್ತಾ ಇದೆ, ನನಗೆ ಎಲ್ಲರಿಂದ ದೂರ ಆಗ್ತಾ ಇದ್ದೀನಿ, ನನಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ನಮ್ಮ ಅಂತರಂಗ ಹೇಳ್ತಾ ಇರುತ್ತೆ. ಸ್ವಲ್ಪ ಆ ದ್ವೇಷವನ್ನು ಬಿಟ್ಟು ಪ್ರೇಮ ಭಾವನೆಯನ್ನು ಇಟ್ಕೊಂಡ್ಬಿಡಿ. ಅದಕ್ಕೆ ಜೀಸಸ್ ಹೇಳಿದ್ರು, ಲವ್ ಯುವರ್ ಎನಿಮೀಸ್ ಅಂತ ಹೇಳಿದ್ದಾರೆ. ಪ್ರೇಮ ಭಾವನೆ, ಕರುಣೆ ಭಾವನೆ ಅನ್ನೋದು ನಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ಉನ್ನತ ಮಾಡುತ್ತೆ ಸ್ನೇಹಿತರೆ, ಉನ್ನತೀಕರಿಸುತ್ತೆ. ಕನಕ ಅಷ್ಟು ಹೇಳಿದ್ರು ಕೂಡ ವ್ಯಾಸರಾಯರಿಗೆ ಕೋಪ ಬರಲಿಲ್ಲ, ಪುರಂದರದಾಸರಿಗೂ ಸಹ ಕೋಪ ಬರಲಿಲ್ಲ. ಯಾಕೆ? ಅವರನ್ನು ಅರ್ಥಕೊಂಡಿದ್ರು. ಹೌದು, ಅಹಂಕಾರ ಅನ್ನೋದು ಯಾವ ಸಾಧಕನಿಗೆ ಯಾವಾಗ ಬೇಕಾದ್ರೂ ಬರ್ಬೋದು. ಅದು ಸಂಪೂರ್ಣವಾಗಿ ಹೋಗುವವರೆಗೂ ನಾವು ಇನ್ನೂ ಸಾಧನೆ ಮಾಡಲೇಬೇಕು. ವ್ಯಾಸರಾಯರೇ ಒಪ್ಕೊಂಡ್ರು ಆ ಮಾತನ್ನ. ಬಂದರೂ ಬರ್ಬೋದು ನನಗೆ ಕನಕ ಅಂದ್ಕೊಂಡ್ರು ಅವರು. ಅಹಂಕಾರ ಬಂದರೂ ಬರ್ಬೋದು. ಹಾಗಾಗಿ ಮಾಸ್ಟರ್ಸ್, ನಾನು ಹೋದರೆ ಹೋದೇನೋ, ನಾನು ಇದ್ದರೆ ಇದ್ದೇನೋ, ಇಲ್ಲೇ ಇರ್ತೀನಿ ಅಷ್ಟೇ. ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅನ್ನಕ್ಕಾಗಿದೆ ಅಷ್ಟೇ. ನಮ್ಮನೆ ಎಲ್ಲಿದೆ? ಅಲ್ಲಿದೆ, ಅಲ್ಲಿ ಹೋಗ್ಬೇಕಾಗಿದೆ. ಇಲ್ಲಿ ಬಂದಿದ್ದೀವಿ ಸುಮ್ಮನೆ ಅಲ್ಲ, ಒಂದಷ್ಟು ಸಾಧಿಸೋದಕ್ಕೆ ಬಂದಿದ್ದೀವಿ. ರಾವಣ ಅಹಂಕಾರದಿಂದ ಕೆಟ್ಟ, ಶಿಶುಪಾಲ ಕೂಡ ಅಹಂಕಾರದಿಂದಲೇ ಕೆಟ್ಟ. ನೋಡಿ, ಅವನಿಗೆ ಎಷ್ಟು ಒಳ್ಳೆಯದಿತ್ತು, ಅವನು ಕೃಷ್ಣನ ಸೋದರತ್ತೆ ಮಗ ಅಲ್ವಾ? ಹೇಳಿದ್ರು, ಚೆನ್ನಾಗಿರಪ್ಪ, ಅವನು ಬಾಯಿ ಬಡ್ಕ ಕೆಟ್ಟದನ್ನೇ ಮಾತಾಡ್ತಾ ಇದ್ದ. ನೋಡು, ಇವನು ಕೆಟ್ಟ ಶಬ್ದಗಳನ್ನ 100 ಬಾರಿ ಮಾತಾಡಿದ್ರೆ ಇವನನ್ನು ನಾನೇ ಕೊಂದುಬಿಡ್ತೀನಿ ಅಂತ ಕೃಷ್ಣ ಹೇಳಿದ್ರು. ಅದು ಅವನಿಗೆ ಗಮನಕ್ಕೆ ಇಲ್ಲ. ಎಲ್ರನ್ನ ಬಾಯಿಗೆ ಬಂದ ಹಾಗೆ ಬೈತಾ ಇದ್ದ, ಅಪಶಬ್ದಗಳನ್ನ ಪ್ರಯೋಗಿಸ್ತಾ ಇದ್ದ. ಏನಾಯ್ತು? ಕೃಷ್ಣನಿಂದ ಹತನಾದ ಅಲ್ವಾ? ಹಾಗಾಗಿ ಮಾಸ್ಟರ್ಸ್, ಎಲ್ಲವೂ ಕೂಡ ಆರಂಭ ಆಗೋದು ಮಾತಿನಿಂದಲೇ. ಮಾತಿನಲ್ಲಿ ಅಹಂಕಾರ ಇರಬಾರ್ದು, ಮಾತಿನಲ್ಲಿ ಸಾತ್ವಿಕತೆ ಬೇಕು. ಮಾತಲ್ಲೂ ಕೂಡ ಅಹಂಕಾರ ಬೇಡ, ಗುಣದಲ್ಲೂ ಅಹಂಕಾರ ಬೇಡ, ನಡತೆಯಲ್ಲಿ ಅಹಂಕಾರ ಬೇಡ, ನಮ್ಮ ವೈಚಾರಿಕತೆಯಲ್ಲಿ ಅಹಂಕಾರ ಬೇಡ. ವೈಚಾರಿಕತೆ ಅಂತಂದ್ರೆ ನಾವು ಏನಾದರೂ ಒಂದು ಸತ್ಸಂಕಲ್ಪವನ್ನು ಮಾಡಿದ್ರೆ ಒಳ್ಳೆ ಯೋಚನೆ ಇಟ್ಕೊಂಡ್ರೆ ಅಲ್ಲಿ ನನ್ನ ಸ್ವಾರ್ಥ ಇರಬಾರ್ದು. ಸ್ವಾರ್ಥ ಬಂತಪ್ಪ, ಅಲ್ಲಿ ಅಹಂಕಾರ ಬಂದೇ ಬಿಡುತ್ತೆ. ನಾನಷ್ಟೇ ಚೆನ್ನಾಗಿರ್ಬೇಕು, ಅವ್ರಿಗೆ ಏನಾದರೂ ಪರವಾಗಿಲ್ಲ. ಸೊ ಮಾಸ್ಟರ್ಸ್, ಏನಪ್ಪ ನಮ್ಮೆಲ್ಲರ ಉದ್ದೇಶ ಏನು ಅಂತಂದ್ರೆ, ನಾವು ಯಾವುದಕ್ಕೆ ಬಂದಿದ್ದೀವಿ ಭೂಮಂಡಲದ ಮೇಲೆ ಅಂದರೆ ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಬಂದಿದ್ದೀವಿ. ಸತ್ಯವನ್ನು ತಿಳ್ಕೊಂಡು ಪರಿಪೂರ್ಣ ಜೀವನವನ್ನು ನಡೆಸಿ ಪರಿಪೂರ್ಣ ರೀತಿಯಲ್ಲಿ ಭೂಮಂಡಲದಿಂದ ತೆರಳೋದಕ್ಕೆ ಪೂರ್ಣದಿಂದ ಬಂದಿದ್ದೀವಿ, ಮತ್ತೆ ಪೂರ್ಣರೇ ಆಗಬೇಕು ಅಷ್ಟೇ ಅಲ್ವಾ? ಸೊ ನೋಡಿ, ಎಷ್ಟು ಚೆನ್ನಾಗಿದೆ ಅದು ಸಂದರ್ಭ. ನಾನು ಹೋದರೆ ಹೋದೇನು, ಅಹಂಕಾರ ಅನ್ನೋದು ಹೋಗ್ಲೇಬೇಕು ಸ್ನೇಹಿತರೆ, ಹೋಗ್ಲೇಬೇಕು. ಯಾವ ಎಷ್ಟು ಮಾತಾಡ್ತಾರೆ ಅವರು, ಅವ್ರ ಧ್ವನಿ ನನಗೆ ಕೇಳಿಸ್ಕೊಳ್ಳೋಕೆ ಆಗ್ತಿಲ್ಲ. ನಮ್ಮ ಅಹಂಕಾರವನ್ನು ಒಪ್ಕೊಳ್ತಾ ಇಲ್ಲ. ಯಾವ ವ್ಯಕ್ತಿ ಹೇಗಿದ್ದಾರೆ ಅವರನ್ನು ಯಥಾವತ್ತಾಗಿ ಒಪ್ಕೋಬೇಕು. ಆಗ ನಮ್ಮ ಅಹಂ ಅನ್ನೋದು ತಗ್ಗುತ್ತೆ. ಇವ್ರು ನಂಗೆ ಇಷ್ಟ ಬಂದಂಗಿಲ್ಲ, ಅವರು ನನ್ನ ಇಷ್ಟನೇ ಬೇರೆ, ಅವ್ರ ಇಷ್ಟನೇ ಬೇರೆ. ಯಾಕೆ ಇರ್ತಾರೆ ಮಾಸ್ಟರ್ಸ್? ನಮ್ಮ ಇಷ್ಟದ ಪ್ರಕಾರ ಇನ್ನೊಬ್ಬರು ಹೇಗೆ ಜೀವಿಸಕ್ಕಾಗುತ್ತೆ? ಯಾಕೆ ಜೀವಿಸ್ಬೇಕು? ಸಾಧ್ಯವೇ ಇಲ್ಲ. ನಮ್ಮದೇ ಕೈ ಇದು, ನಾವು ಒಂದೇ ಕೈ ಅಲ್ವಾ? ನಮ್ಮ ಕೈಯಲ್ಲಿ ಇರ್ತಕ್ಕಂಥ ಬೆರಳುಗಳು ಒಂದೇ ಸೈಜಲ್ಲಿ ಇದಾವ? ಇಲ್ಲ. ಅಂದಾಗ ಎಲ್ಲರೂ ನನ್ನ ಥರನೇ ಇರಲಿ, ನಾನು ಯೋಚಿಸೋದು ಹಾಗೆ ಯೋಚಿಸ್ಲಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಇವೆಲ್ಲ ಸೂಕ್ಷ್ಮ ರೀತಿಯ ಅಹಂಕಾರಗಳು ಬೇಡ ಅನ್ನೋ ಮಾತನ್ನ ಕನಕದಾಸರ ಒಂದು ದೃಷ್ಟಾಂತದ ಮುಖಾಂತರ ನಾವು ಇವತ್ತಿನ ದಿವಸ ತಿಳ್ಕೊಂಡಿದ್ದೀವಿ.